ಬಾಲಕನ ಪ್ರಾಣ ರಕ್ಷಿಸಲು ಹೋದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಮಹಾಂತೇಶ್ ಹೂವಪ್ಪ ಹೊಸ್ಮನಿ ಮಲಪ್ರಭಾ ನದಿಯಲ್ಲಿ ಮುಳುಗಿ ಸಾವು. ನಿನ್ನೆ ಸರಿಸುಮಾರು 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಭಾರತೀಯ ಸೇನೆ 19 ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ 7ರಲ್ಲಿ ಸುಮಾರು 7 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಗದಗ ಜಿಲ್ಲೆ ರೋಣ ತಾಲೂಕು ಬೇನಾಳ ಗ್ರಾಮದ ಯೋಧ ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿದ್ದು ಯೋಧ ಮಹಾಂತೇಶ್ ಹೂವಪ್ಪ ಹೊಸ್ಮನಿ ವಯಸ್ಸು 26. ಯೋಧ ಮಹಾಂತೇಶನ ಸಹೋದರಿಯ ಮಗ ಶೇಖಪ್ಪ ಮುತ್ತಪ್ಪ ಮೂಲಿಮನಿ ವಯಸ್ಸು 15. ಈತನು 9ನೇ ತರಗತಿಯಲ್ಲಿ ಮಂಗಳೂರಿನಲ್ಲಿ ಓದುತ್ತಿದ್ದು ಶಾಲೆಯ ರಜೆಯ ನಿಮಿತ್ತ ಅಜ್ಜಿಯ ಮನೆಗೆ ಬಂದದ್ದು ಸ್ನಾನಕ್ಕೆಂದು ಚೋಳಚಗುಡ್ಡ ಗ್ರಾಮದ ಸಮೀಪದಲ್ಲಿರುವ ಮಲಪ್ರಭಾ ನದಿಗೆ ಜಿಗಿದಿದ್ದು ಮುಳುಗುವ ಹಂತದಲ್ಲಿದ್ದ ಅಳಿಯ ಶೇಖಪ್ಪನ ಪ್ರಾಣ ಉಳಿಸಲು ನೀರಿಗೆ ಜಿಗಿದ ಯೋಧ ಮಹಾಂತೇಶ್ನನ್ನ ಬೇಗಿದಪ್ಪಿ ಶೇಖಪ್ಪ ಬಾಲಕ ಇಬ್ಬರು ಮುಳುಗಿ ಮೃತಪಟ್ಟಿದ್ದಾರೆ ಎಂದು ಬೇನಾಳ ಗ್ರಾಮದ ಮೃತನ ಸಂಬಂಧಿಕರು ನಮ್ಮ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯ ಜೊತೆ ಮಾತನಾಡಿ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ. ಕನಕ ಟಿವಿಯ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಮೃತ ಭಾರತೀಯ ಸೇನೆಯ 19 ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ 7ರಲ್ಲಿ 7 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ರಜೆಗೆಂದು ಯೋಧ ಮಹಾಂತೇಶ್ ಸ್ವಗ್ರಾಮ ರೋಣ ತಾಲೂಕಿನ ಬೇನಾಳ ಗ್ರಾಮಕ್ಕೆ ಆಗಮಿಸಿದ್ದ ಎನ್ನಲಾಗಿದೆ. ಇನ್ನು ಬಾದಾಮಿ ಅಗ್ನಿಶಾಮಕ ಠಾಣೆಯ ಎಎಫ್ಎಸ್ಒ ಬಿಪಿ ಮರಡಿ ಹಾಗೂ ಅಗ್ನಿಶಾಮಕ ಬಾದಾಮಿ ಠಾಣೆ ಸಿಬ್ಬಂದಿಗಳು ಸೇರಿ ಮಲಪ್ರಭಾ ನದಿಯಲ್ಲಿ ಬೋಟ್ ಮೂಲಕ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ್ದು ಯೋಧ ಮಹಾಂತೇಶ್ನ ಮೃತದೇಹ ಸಿಕ್ಕಿದ್ದು ಯೋಧನ ಸಹೋದರಿಯ ಮಗ ಬಾಲಕ ಶೇಖಪ್ಪನ ಮೃತದೇಹ ಪತ್ತೆಗೆ ಕಾರ್ಯಾಚರಣೆ ನಡೆದಿದೆ. ಬಾದಾಮಿ ಪೊಲೀಸ್ ಇಲಾಖೆಯ ಪಿಎಸ್ಐ ವಿಠಲ್ ನಾಯಕ್ ನೇತೃತ್ವದಲ್ಲಿ ಬಾದಾಮಿ ಪೊಲೀಸರು ಜೊತೆಗೂಡಿ ಮೃತದೇಹದ ಪತ್ತೆಗೆ ಮಲಪ್ರಭಾ ನದಿಯಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಬಾಲಕ ಶೇಖಪ್ಪನ ಮೃತದೇಹವನ್ನು ಹುಡುಕಿ ಹೊರತೆಗೆದಿದ್ದಾರೆ. ರೋಣ ತಾಲೂಕಿನ ಬೇನಾಳ ಗ್ರಾಮಸ್ಥರು ಮಲಪ್ರಭಾ ನದಿ ದಡದಲ್ಲಿ ತಂಡವಾಗಿ ಸೇರಿದ್ದು ಮೃತ ಯೋಧನು ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಹಾಗೂ 3 ಜನ ಸಹೋದರಿಯರು ಹೊಂದಿದ್ದರು ಎಂದು ತಿಳಿದುಬಂದಿದೆ. ಮಗನನ್ನ ಕಳೆದುಕೊಂಡ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಕನಕ ಟಿವಿ, ಬಾದಾಮಿ. ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ನಿಮ್ಮ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853.
ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಇದು ಘಟನೆ ಯಾವ ರೀತಿ ನಡೀತು? ಯಾವ ರೀತಿ ಇವರು ನದಿಯಲ್ಲಿ ಈಜೋಕೆ ಹೋಗಿ ಪ್ರಾಣ ಕಳ್ಕೊಂಡ್ರು? ಹೇಗೆ ನಡೀತು ಅಂತ? ಸರ್, 7-8 ಮಂದಿ ಅವರು ಹೊಳಿ ಸ್ನಾನ ಮಾಡಕಂತ ಬಂದರು. ಅವ್ರ ಹಳೆಯನ ಜೊತೆ ಕರ್ಕೊಂಬಂದ. ಹಳೆಯ ದಂಡಿ ಕುಂತ ಬದಕಿನ ಬಿದ್ದ. ನಮ್ಮ ಹಳೆಯ ಇನ್ನು ಸಾಯ್ತನ ಮೂಲಕ ಇವ್ರು ಜಿಗಿದು ಅವ್ರು ಹಿಡಿಯಕ್ಕೆ ಹೋಗಿ ಇಬ್ಬರು ಆತ್ಮಹತ್ಯೆ ತೀರ್ಕೊಂಡ್ರು. ಈಗ ಶೂಟಿಂಗ್ ಅಂತ ಬಂದು ಇಲ್ಲಿ ಜಳಕ ಅಂದ್ರೆ ಯೋಧ ಮಹಾಂತೇಶ್ ಅವರು ಮಹಾಂತೇಶ್ ಈಗಾಗಲೇ ಏನು ಕರ್ತವ್ಯದಲ್ಲಿ ಇದ್ರು ಅಂತ ಆರ್ಮಿ ಕರ್ತವ್ಯ ಮೇಲೆ ಇದ್ರು. ರಜಾಕಂತ ಬೆನಾಳ್ ಗ್ರಾಮಕ್ಕೆ ಬಂದ. ಅವ್ರ ಹಳೆಯ ಒಟ್ಟು ಒಂದು 7 ಕೂಡಿ ಹೊಳಿ ಸ್ನಾನ ಮಾಡಕಂತ ಬಂದ್ರು. ಅದು ಬಂದಾಗ ಅವ್ರ ಹಳೆಯ ತುದಿ ಕುಂತು ದಂಡಿ ಬಿದ್ದುಬಿಟ್ಟ. ನಮ್ಮ ಹಳೆಯ ಇನ್ನು ಸಾಯ್ತನಪ್ಪ ಅನ್ನೋ ಅಂದ್ರೆ ಅಳಿಯ ಅಂತಂದ್ರೆ ಈಗ ಹೆಸರು ಸರ್ ಒಂದು ಶೇಖರ್ ಮುನಿಮನಿ, ಸಾಕಿನ ಹೌಸ್ನೂರು ಅವ್ನೂರು, ನಮ್ದು ಬೆನಾಳ. ಅವನ ವಯಸ್ಸು ಸರ್ 13 ವರ್ಷ. 13 ವರ್ಷ. ಅವನ್ ಬಾಲಕನ ಪ್ರಾಣ ಉಳಿಸೋಕೆ ಇವ ಜಿಗದ. ಇಬ್ರು ಅದ್ರ ಹೋಗಿ ಅಲ್ಲಿ ತೀರ್ಕೊಂಡು. ಈಗ ಆರ್ಮಿ ಒಂದು ಸಿಕ್ಕ, ನಮ್ಮ ಮಗ ಸಿಕ್ಕನ. ಇನ್ನೂ ಅವ ಬಾಲಕ ಸಿಕ್ಕಿಲ್ಲ. ಅಂದ್ರೆ ನಿನ್ನೆ ಸರಿಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು? 1:30 2 ಗಂಟೆ. ಅಕ್ಕಂಗಿಯರ ಇಬ್ರು ಮದುವೆ ಆಗೈತಿ. ಮಾವಾಗ ಅವನು ಆರ್ಮಿ ಅದ್ರ. ಮತ್ತೆ ಇನ್ನೊಬ್ಬ ಮದಿ ಪೋಸ್ಟ್ ಆಫೀಸ್ನಾಗ ನೌಕರಿ ಆಗೈತಿ. ಇಬ್ರು ತಂದೆ ಒಬ್ಬನ ಮಗ. ಒಬ್ಬನೇ ಮಗ. ತಮ್ಮ ಹೆಸರು ಸರ್? ಶರಣಪ್ಪ, ಬೆನಾಳ್ ಗ್ರಾಮ. ಮಗ.